ನಮಸ್ತೆ, ವೆಲ್ಕಮ್ ಟು ನಳ ಮಹಾರಾಣಿ ಕೈ ರುಚಿ. ನನ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಏನ್ ಮಾಡ್ತಾ ಇದೀನಿ ಅಂತ ಆಲ್ರೆಡಿ ನೀವು ತಮ್ಮನೇಲ್ ಅಲ್ಲಿ ನೋಡಿರ್ತೀರಾ. ಸೊ ನಾನು ಮಾರ್ನಿಂಗು ಉಪ್ಪಿಟ್ಟು ಮಾಡ್ದೆ. ಸೊ ಉಪ್ಪಿಟ್ಟು ಮಾಡಿದ್ರೆ ಸ್ವಲ್ಪ ಉಪ್ಪಿಟ್ಟು ಉಳಿತು. ಸೊ ಏನ್ ಮಾಡೋದು ಅಂತ ತಲೆ ಓಡಿಸ್ತಾ ಇದ್ದೆ. ಸೊ ಅದಕ್ಕೆ ಇವತ್ತು ಉಳಿದ ಉಪ್ಪಿಟ್ಟಲ್ಲಿ ಕಟ್ಲೆಟ್ ಮಾಡ್ತಾ ಇದೀನಿ. ಸೊ ಬನ್ನಿ ತಿನ್ನುವ. ಹೇಗಿರುತ್ತೆ ಟೇಸ್ಟ್, ಏನು ಎತ್ತ ಎಲ್ಲ ರೆಸಿಪಿ ಜೊತೆಗೆ ನೋಡ್ಕೊಂಡು ಮಾಡ್ಕೊಂಡು ತಿನ್ನುವ. ಓಕೆ ಬನ್ನಿ ಮಾಡೋಣ. ನೋಡಿ, ಬೆಳಗ್ಗೆ ಮಾಡಿರೋ ಉಪ್ಪಿಟ್ಟು ಉಳ್ದಿದೆ. ಸೊ ಇದಕ್ಕೆ ನಾನು ಏನ್ ಮಿಕ್ಸ್ ಮಾಡ್ತೀನಿ ಅಂತ ನೋಡಿ ಇವಾಗ, ಆಯ್ತಾ? ಒಂದೊಂದಾಗೆ ನಾನು ಒಂದು ರೆಸಿಪಿ ಹೇಳ್ತೀನಿ, ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಓಕೆ, ಮೊದಲನೇದಾಗಿ ಇದಕ್ಕೆ ಒಂದ್ ಸ್ವಲ್ಪ ಈರುಳ್ಳಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ ಈರುಳ್ಳಿ ತಗೊಂಡಿದೀನಿ. ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ಕೊತೀನಿ. ಓಕೆನಾ? ಹಾಗೆ ಇದಕ್ಕೆ ಒಂದ್ ಸ್ವಲ್ಪ ಅರಿಶಿನ, ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಓಕೆ, ಒಂದ್ ಸ್ವಲ್ಪ ಗರಂ ಮಸಾಲ, ಓಕೆ, ಅಂಡ್ ಶುಂಠಿ ಮತ್ತೆ ಬೆಳ್ಳುಳ್ಳಿ. ಇದನ್ನ ಇವಾಗ ನೀಟಾಗಿ ಕುಟ್ಕೊಳ್ಳೋಣ. ಶುಂಠಿ ಮತ್ತೆ ಬೆಳ್ಳುಳ್ಳಿ ಇವೆರಡು ಪೇಸ್ಟ್ ನ ತೆಗೆದ್ಬಿಟ್ಟು ಇದಕ್ಕೆ ಹಾಕೊಳ್ಳೋಣ. ಓಕೆ, ಒಂದ್ ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನ್. ಸೊ ಇದನ್ನ ಇವಾಗ ನೀಟಾಗಿ ಕಲ್ಸ್ಕೊಳ್ಳೋಣ ಬನ್ನಿ. ಸೊ ಇದಕ್ಕೆ ಒಂದ್ ಸ್ವಲ್ಪ ಸಬ್ಬಸ್ಗೆ ಸೊಪ್ಪು ಹಾಕೊಳ್ತಾ ಇದೀನಿ. ಸಬ್ಬಸ್ಗೆ ಸೊಪ್ಪು ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ 1 ಟೀ ಸ್ಪೂನ್ ಗ್ರೀನ್ ಪೇಸ್ಟ್, 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೇಸ್ಟ್, 2 to 3 ಡ್ರಾಪ್ಸ್ ಮಾತ್ರ ನಾನಿಲ್ಲಿ ಡಾರ್ಕ್ ಸೋಯಾ ಸಾಸ್ ಹಾಕ್ತಾ ಇದೀನಿ. ಸೊ ಇವಾಗ ಇದನ್ನೆಲ್ಲ ಹಾಕೊಂಡಿದೀವಲ್ಲ, ಇದನ್ನ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಪೂನ್ ಯೂಸ್ ಮಾಡೋದಕ್ಕಿಂತ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡೋದು ಬೆಟರ್, ಆಯ್ತಾ? ಇದು ನೀಟಾಗಿ ಮಿಕ್ಸ್ ಮಾಡೋಣ. ಓಕೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ಒಂದ್ಸರಿ ಮನೆಯಲ್ಲಿ. ಓಕೆ, ಸೊ ಒಂದ್ ಸ್ವಲ್ಪ ನಿಮ್ಗೆ ಇದೆಲ್ಲ ಹಾಕಿದ್ಮೇಲೆ ಒಂದ್ ಸ್ವಲ್ಪ ಏನು ಮಾಯಿಶ್ಚರ್ ಫೀಲ್ ಆಗಬಹುದೇನೋ, ಯಾಕಂದ್ರೆ ಸಾಸ್ ಎಲ್ಲ ಹಾಕಿರ್ತೀರಲ್ವಾ. ಸೊ ಹಾಗಾಗಿ ಮಾಯಿಶ್ಚರ್ ಫೀಲ್ ಆಗುತ್ತೆ, ಬಟ್ ಇಟ್ಸ್ ಓಕೆ. ಇವಾಗ ನೆಕ್ಸ್ಟ್ ನಾನು ಏನ್ ಹಾಕೊಳ್ತಾ ಇದೀನಿ ತೋರಿಸ್ತೀನಿ. ಸೊ ಇದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಆಯ್ತಾ? ಸೊ ನೋಡಿ, ನೀಟಾಗಿ ಮಿಕ್ಸ್ ಆಯ್ತಲ್ಲ. ಸೊ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ, ಸೂಪರ್ ಆಗಿದೆ. ಸೊ ಇದು ಹೀಗೆ ಬಿಡೋಣ. ಇದಕ್ಕೆ ನಾನು ಇವಾಗ ಏನ್ ಹಾಕೊಳ್ತೀನಿ ಅಂದ್ರೆ ಸ್ವಲ್ಪ ಕಾರ್ನ್ ಫ್ಲೋರ್ ಆಡ್ ಮಾಡ್ಕೋತೀನಿ. ಸೊ ಇದಕ್ಕೆ ಇವಾಗ ಒಂದ್ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕೊಳ್ತೀನಿ. ಇದಕ್ಕೆ ಅಂದ್ರೆ ಅದೇನ್ ಮಾಯಿಸ್ಟಿ ಆಗಿದೆ ಅದೊಂದ್ ಸ್ವಲ್ಪ ಹೀರ್ಕೊಳ್ಳುತ್ತೆ. ಸೊ ನೋಡಿ, ಸೊ ಮಾಯಿಸ್ಟಿ ಎಲ್ಲ ಒಂದ್ ಸ್ವಲ್ಪ ಗಟ್ಟಿಯಾಗಿರೋ ತರ ಫೀಲ್ ಕೊಡುತ್ತೆ ನಮಗೆ. ವಾವ್. ಸೊ ಇವಾಗ ನಾನು ಒಂದೊಂದಾಗಿ ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ನೀವು ಮಾಡ್ಕೋಬಹುದು, ಆಯ್ತಾ? ಕಟ್ಲೆಟ್ ಅಂತ ಅಂದ್ರೆ ನೀವು ಯಾವ ತರ ಬೇಕಾದ್ರೂ ಮಾಡ್ಕೋಬಹುದಲ್ವಾ. ಸೊ ಹಾಗಾಗಿ ನಾನು ಇವಾಗ ಸಿಲಿಂಡರ್ ಶೇಪ್ ಅಂದ್ರೆ ಒಂದ್ 2-3 ತರ ಶೇಪ್ ಮಾಡ್ಕೋತೀನಿ ನಾನು, ಆಯ್ತಾ? ಇದೊಂದು ಸಿಲಿಂಡರ್ ಶೇಪ್ ಮಾಡ್ಕೋತಾ ಇದ್ದೀನಿ. ಓಕೆ, ಅಂಡ್ ಇನ್ನೊಂದು ಕಟ್ಲೆಟ್ ಅಂದ ತಕ್ಷಣ ಹೇಗೆ ರೌಂಡ್ ಆಗಿರುತ್ತೆ ಹಾಗೆ ರೌಂಡ್ ಆಗಿ ಹೀಗ್ ಬರುತ್ತೆ ಅಲ್ವಾ. ಸೊ ಹೀಗ್ ಮಾಡ್ಕೊಳ್ಳೋಣ. ನೋಡಿ, ಓಕೆ, ಹೀಗೆ ಎಲ್ಲಾನು ಮಾಡ್ಕೊಂಡು ಜೋಡಿಸ್ಕೊಂಡು ಬರ್ತೀನಿ. ಸೊ ನೋಡಿ, ಇವಾಗ ಇದು ರೆಡಿ ಆಗಿದೆ. ಆಯಿಲ್ ಹಾಕೋಣ. ಇದಕ್ಕೆ ಒಂದ್ ಸ್ವಲ್ಪ ತುಪ್ಪ ಸವರ್ಕೊಂಡಿದ್ದೆ ಅಷ್ಟೇ. ಸೊ ಇವಾಗ ಒಂದ್ ಸ್ವಲ್ಪ ಆಯಿಲ್ ಹಾಕ್ಬೇಕು. ಆಯಿಲ್ ಹಾಕೋಣ. ಸೊ ಇವಾಗ ಇದಕ್ಕೆ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಮೊದಲನೇದಾಗಿ. ಅಂದ್ರೆ ಇದು ಎಣ್ಣೆಲಿ ಕರ್ದಿದೀವಿ ಅನ್ನೋ ತರ ಅನ್ಸ್ಬಾರ್ದು, ಸ್ವಲ್ಪ ಲೈಟ್ ಆಗಿ ಫ್ರೈ ಆಗ್ಬೇಕಷ್ಟೆ. ಸ್ವಲ್ಪ ಇದು ಕಾಯಿಲಿ, ಆಯ್ತಾ? ಸೊ ಇವಾಗ ಕಾದಿದೆ, ಇದನ್ನ ಒಂದೊಂದಾಗೆ ಬಿಡೋಣ. ಓಕೆ, ಸೊ ಒಂದೊಂದಾಗಿ ಹಾಕೊಂಡು ಹೋಗ್ತೀನಿ ನಾನು. It's done.
ಇದಿಷ್ಟು ನೀಟಾಗಿ ಫ್ರೈ ಆಗಲಿ. ಸೊ ಇದು ಫ್ರೈ ಆಗ್ತಾ ಇರಲಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ರೆಸಿಪಿ ಹೇಗಿತ್ತು ಅಂತ. ಸೊ ಒಂದ್ ಸೈಡ್ ಆಗಿದೆ, ಇನ್ನೊಂದ್ ಸೈಡ್ ಇದನ್ನ ತೆಗ್ದಾಕೋಣ ಈಗ. ಕಟ್ಲೆಟ್ ಆಲ್ಮೋಸ್ಟ್ ಹೇಗೆ ಅಂತಂದ್ರೆ ಒಳಗಡೆ ಸ್ಮೂತಿ, ಹೊರಗಡೆ ಸ್ವಲ್ಪ ಕ್ರಿಸ್ಪಿ ಅನ್ಸಿರುತ್ತೆ ಅಷ್ಟೇ. ಆ ತರ ಇದ್ರೇನೆ ಪರ್ಫೆಕ್ಟ್ ಆಗಿ ಕಟ್ಲೆಟ್ ಅಂತ ಬರೋದು. ಓಕೆ, ನೋಡ್ಬೋದು ನೀವಿಲ್ಲಿ ಹೇಗ್ ಬಂದಿದೆ ಅಂತ. ಇದೊಂದ್ ಸ್ವಲ್ಪ ಫ್ರೈ ಆಗ್ಬೇಕು ಇವಾಗ, ಫ್ರೈ ಆಗ್ಲಿ. ಸೊ ಇದು ಇವಾಗ ಆಲ್ಮೋಸ್ಟ್ ಆಗಿದೆ ಅನ್ಸುತ್ತೆ. ಓಕೆ, ಇನ್ನೊಂದ್ 2 ನಿಮಿಷ ಆಗುತ್ತೆ. ಸೊ ಹೀಗೆ ಇರ್ಲಿ ಇದು. ಸ್ವಲ್ಪ ಡೀಪ್ ಫ್ರೈ ಮಾಡೋದ್ಕಿಂತ ಈ ತರ ಮಾಡೋದು ತುಂಬಾ ಬೆಸ್ಟ್. ಸೊ ಇದು ಫೈನಲಿ ಆಗಿದೆ. ಇದನ್ನ ಇವಾಗ ಸರ್ವ್ ಮಾಡೋಣ ಆಯ್ತಾ. ಓಕೆ, ಆಕ್ಚುಲಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದ್ರೆ ಸೂಪರ್ ಆಗಿ ಬಂದಿದೆ. ಆಕ್ಚುಲಿ ನಾನು ವೇಟ್ ಮಾಡ್ತಾ ಇದ್ದೀನಿ ಇದನ್ನ ತಿನ್ಲಿಕ್ಕೆ. ಓಕೆ, ಸೊ ಇದನ್ನೆಲ್ಲ ಇವಾಗ ನೀಟಾಗಿ ಸರ್ವಿಂಗ್ ಪ್ಲೇಟ್ಗೆ ಹಾಕೊಂಡ್ಬಿಡೋಣ. ಸೊ ಇವಾಗ ರೆಡಿ ಆಯ್ತು. ಮನೇಲಿ ಉಪ್ಪಿಟ್ಟು ಉಳ್ದಿದೆ ಅಂತ ಅಂದಾಗ ಕಟ್ಲೆಟ್ ಮಾಡ್ಕೊಂಡು ಮಕ್ಳಿಗೆ ಕೊಟ್ರೆ ಸಕ್ಕತ್ತಾಗಿರುತ್ತೆ. ಸೊ ಇವಾಗೆಲ್ಲ ಕಂಪ್ಲೀಟ್ ಆಯ್ತು. ನಾನಂತೂ ವೇಟ್ ಮಾಡ್ತಾ ಇದ್ದೀನಿ. ಇದನ್ನ ಇವಾಗ ಟೇಸ್ಟ್ ಮಾಡ್ಬಿಡೋಣ. ಓಕೆ, ಇವಾಗ ಟೇಸ್ಟ್ ಮಾಡುವಂತ ಟೈಮ್. ಸೂಪರ್ ಆಗಿ ಬಂದಿದೆ. ಮೇ ಬಿ ಇದು ಸೌಂಡ್ ಕೇಳಿಸುತ್ತಾ ನೋಡಿ, ಕ್ರಿಸ್ಪಿ ಆಗಿದೆ. ಸೌಂಡ್ ಕೇಳಿಸ್ತಾ ಇದೆನಾ ಅಲ್ವಾ? ಸೊ ಸಕ್ಕತ್ತಾಗಿ ಬಂದಿದೆ. ವಾವ್. ಸೂಪರ್. ಈ ತರ ಏನೋ ಡಿಫ್ರೆಂಟ್ ಆಗಿದೆ. ಸೊ ತಡ ಮಾಡ್ಬಿಡಿ, ಮನೇಲಿ ಟ್ರೈ ಮಾಡಿ. ಓಕೆನಾ? ಸೂಪರ್ ಆಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಇಷ್ಟ ಆಗಿದೆ ಒಂದ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ಅಡಿಗೆ ಜೊತೆ, ಹೊಸ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.